ಅಲೆಕ್ಸಾ ಪ್ಲೇ ನೆಕ್ಸ್ಟ್ ಹಾಕೋತೀನಿ ನಿಮಗೆ ಮುದ್ದೆ ತಿನ್ನಕ್ಕೆ ಬರಲ್ಲ ನಾನು ಮೊದಲೇ ಅಟ್ಲೀಸ್ಟ್ ಹಿಂಗಾಗಿ ತಿನ್ನಂತ ಹಿಂಗೆ ಹಾಕೊಂತೀನಿ. ಏನಕ್ಕಿದು ಅಡಿನಾ ಒತ್ತದ ಇದು ಮುದ್ದೆ ಮೇಲೆ ಬರ್ಬೇಕು ಎಲ್ಲ ಹೇಳ್ಕೊಡಿಯಪ್ಪ. ಅಯ್ಯೋ ಅಲೆಕ್ಸಾ ನೆಕ್ಸ್ಟ್ ಇದು ತಗೊಳ್ಳಿ ಲಾಸ್ಟ್ ಮನೆ ನಾನು ತಿಂತೀನಿ. ಇಲ್ಲಿ ಇಟ್ಟಿದೀವಲ್ಲ ಧಾರವಾಡ ಅವ್ರಿಗೆ ಒತ್ತ ಮಣೆ ಅಂದ್ರೆ ಗೊತ್ತಿಲ್ಲ, ಸ್ವಲ್ಪ ಹೇಳ್ಬಿಡಿ ಸರ್ ಬಾನು. ಇಟ್ಕೊಂಡು ಇದು ಇಟ್ಕೊಂಡು ಹಿಂಗೆ ಇಟ್ಕೊಂಡ್ರೆ ಸಾಂಬಾರ್ ಇಲ್ಲೇ ಅದ್ಮೇಲೆ ಇಟ್ಕೋಬೇಕಾ? ಹಿಂಗಾ ಮಿಕ್ಸ್ ಆಗ್ತದೆ. ಇದು ಮಿಕ್ಸ್ ಆಗಬಾರ್ದ? ಮಿಕ್ಸ್ ಮಾಡ್ಕೊಂಡೆ ತಿನ್ನೋದಲ್ಲ ಇದೆಲ್ಲ. ಹಿಂಗಾ ಇಟ್ಕೊಂಡು ಈಗ ಮುದ್ದೆನ ಇಷ್ಟೆಲ್ಲ ಕಷ್ಟ ಬೇಡ. ಜೋಳದ ರೊಟ್ಟಿ ಮಾಡಿ, ಪಲ್ಯ ಮಾಡಿ, ಮೊಸರು ಹಾಕಿ ಎಲ್ಲ ಕಲಿಸ್ಕೊಂಡು ನೋಡಿ. ಎಲ್ಲ ತರಕಾರಿ ಒಂದ್ರಲ್ಲೇ ಮಾಡ್ತಾರೆ ಇವರೆಲ್ಲ. ತರಕಾರಿ ಸಾಂಬಾರು, ಹೀರೆಕಾಯಿ ಅಂಡ್ ಆಲೂಗೆಡ್ಡೆನಾ ಮಿಕ್ಸ್ ತರಕಾರಿ ಸಾಂಬಾರ್, ಮುದ್ದೆ, ಕ್ರಿಸ್ಪಿ ಪಕೋಡ, ಆಮೇಲೆ ಸಲಾಡು, ಕಾರ್ನ್ ಮತ್ತೆ ದಾಳಿಂಬೆ ಸೌತೆಕಾಯಿ ಎಲ್ಲ ಹಾಕಿ, ಹೆಸರು ಕಾಳೆಲ್ಲ ಹಾಕಿ ಸಲಾಡು ಮತ್ತೆ ತರಕಾರಿ ಸಾಂಬಾರು. ಓಕೆ. ಶ್ರುತಿ ನಮ್ಮ ಮಂಡ್ಯ, ಮೈಸೂರು, ಬೆಂಗಳೂರು ಕಡೆ ಅವ್ರದ್ದು. ನಾನು ಆಲ್ರೆಡಿ ಈ ಕಡೆದವಳು ಆಗ್ಬಿಟ್ಟಿದೀನಿ. ಮುದ್ದೆ ತಿಂದು ನಮ್ ಕಡೆ ನಾನ್ ವೆಜ್ ಮಾಡಲ್ಲ, ಅದನ್ನು ಮಾಡಕ್ ಕಲ್ತ್ಬಿಟ್ಟಿದೀನಿ. ಇನ್ನೇನ್ ಬಾಕಿ ಇದೆ ನಂದು ಇದ್ರಲ್ಲಿ. ಸೊ ಯಾವ್ದು ಸ್ಪೆಷಲ್ ಅಲ್ಲ. ಈ ತರ ತರಕಾರಿ ಕಲ್ಸ್ಬಿಟ್ಟಿದ್ದಾರೆ, ಎಲ್ಲ ಕಲ್ಸಿ ಅವ್ರ ಚಾನಲ್ ಅಲ್ಲಿ ಚೆನ್ನಾಗಿದ್ಯಪ್ಪ. ಉಪ್ಪು ಖಾರ ಒಂಚೂರು ಕಮ್ಮಿ ಹಾಕ್ತಾರೆ ಅನ್ನೋದ್ಬಿಟ್ರೆ ಇನ್ ಯಾವ ಪ್ರಾಬ್ಲಮ್ ಇಲ್ಲ. ಬಟ್ ಇತ್ತೀಚೆಗೆ ಅದು ಮ್ಯಾನೇಜ್ ಆಗ್ತಾ ಇದೆ. ಶ್ರುತಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ತಿನ್ನಿಸ್ತಾ ಇದೀನಪ್ಪ. ಅದೇನಕ್ಕೋ ಗೊತ್ತಿಲ್ಲ, ಒಂಚೂರು ಕಮ್ಮಿ ತಿನ್ನಿಸ್ತಾ ಇದ್ದಾರೆ. ಏನಕ್ಕೆ ಏನಾಗುತ್ತೆ ಉಪ್ಪು ಖಾರ? ಅದ್ ಯಾವ್ದೋ ಮೂವಿಲಿ ಯಾರಿಗೆ ಶಶಿಕುಮಾರ್ಗೆ ಉಪ್ಪೆ ಕೊಟ್ಟಿರಲ್ಲ, ಉಪ್ಪು ತಿಂದ್ರೆ ಸ್ವಲ್ಪ ಆಕ್ಟಿವ್ ಆಗ್ಬಿಡ್ತಾರೆ ಜನ ಅಂತ ನನ್ನ ಮಪ್ ಮಾಡ್ತಾ ಇದಾರೆ ಇವರು. ಜಾಸ್ತಿ ಆಕ್ಟಿವ್, ಓವರ್ ಆಕ್ಟಿವ್ ಇದ್ದಾರೆ ಅಂತ. ಆಕ್ಟಿವ್ ಸೊ ಅದು ಡೇಂಜರಸ್ ಅಂತ ಅವರು ಸ್ವಲ್ಪ ಉಪ್ಪು ಮೇಡಮ್ ಶ್ವೇತಾ ಮೇಡಮ್ ಇವಳು ಜಾಜಿ ಇದ್ದಾಳಲ್ವಾ, ಸ್ಕೂಲ್ ಬಿಟ್ಟು ಸುಮ್ನೆ ಹೊಟ್ಟೆ ನೋವು ಅಂತ ಬಂದು ಮೇಕಪ್ ಮಾಡ್ಕೊಂಡಿದ್ದಾಳೆ. ಅವಳನ್ನ ತೋರಿಸ್ತೀವಿ, ತೋರ್ಸಿ ಈಗ. ಹಾ ಇವಾಗ ತೋರಿಸಿ. ಹಾ ಇವಳನ್ನ ಡ್ರೆಸ್ ಹಾಕಿಲ್ಲ ಮೊದ್ಲಿ. ಹಾ ತೋರ್ಸಿ. ಹಾ ನೋಡಿ ಶ್ವೇತಾ ಮಿಸ್ ಅವಳನ್ನ ಹೇಳಿದೀನಿ ಬಿಡು. ನೆಕ್ಸ್ಟ್ ಸಾಕು ನಿಮ್ ಕೊಡಿ, ನಾನು ಹಿಡಿತೀನಿ ಈಗ. ನಿಮ್ಮ ಅಮ್ಮ ಒಂದ್ ಚಡ್ಡಿ ಹಾಕಕ್ಕಾಗಿಲ್ವಾ ಅವಳಿಗೆ? ಜಾಣು ಅದಕ್ಕೆಲ್ಲ ಮೇಕಪ್ ಮಾಡ್ಬೇಡ್ವೆ. ಮಾಡ್ತಾಳೆ ಇರಿ. ಅಜ್ಜೋ ಭೂತ ತರ ಕಾಣಿಸ್ತಾ ಇದೆ ಜಾಣು. ಹಾ ಅಲ್ವಾ? ನೀವು ಜಾಸ್ತಿ ರೊಟ್ಟಿ ರೊಟ್ಟಿ ಪಲ್ಯ, ರೊಟ್ಟಿ ಚಟ್ನಿ ಪುಡಿ ಇರುತ್ತೆ, ಮೊಸರು ಇರುತ್ತೆ. ಅದಕ್ಕೆ ಜಾಸ್ತಿ ನೀನು ಊಟ ಮಾಡ್ಬಾ. ಅಲೆಕ್ಸಾ ಹಾಯ್ ಸರು. ಹಾಯ್ ಕಾವ್ಯ. ಸೊ ಇವತ್ತು ಯಾರಿದ್ದಾರೆ ನಿಮ್ಮ ಜೊತೆ? ಬಾನು. ಓ ಹಾಯ್ ಬಾನು. ಏನಿವತ್ತು ಸ್ಪೆಷಲ್ಲು? ಕ್ರಿಸ್ಪಿ ಪಕೋಡ. ಈರುಳ್ಳಿ ಕ್ರಿಸ್ಪಿ ಪಕೋಡ ಮಾಡೋದಕ್ಕೆ ಏನೇನು ತಗೊಂಡಿದ್ದೀರಾ? 4 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಓಕೆ. 4 kg ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಓಕೆ. ಒಂದು 50 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಅಷ್ಟು ಓಂ ಕಾಳು, 1 ಸ್ಪೂನು ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ರುಚಿಗೆ, ಮತ್ತೆ ಕರಿಬೇವು ಫ್ಲೇವರ್ಗೆ, ಮತ್ತೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ಗೆ. ಮತ್ತೆ ಈ ಓಂ ಕಾಳು ಎಂತಕ್ಕೆ ಹಾಕ್ತಾರೆ ಅಂದ್ರೆ ಈ ಕಡಲೆ ಹಿಟ್ಟು ಮತ್ತೆ ಇದೆಲ್ಲ ಸ್ವಲ್ಪ ಡೈಜೆಷನ್ ಆಗಲ್ವಲ್ಲ, ಆ ಪರ್ಪಸ್ಗೆ ಇದು ಓಂ ಕಾಳು ಹಾಕಿದ್ರೆ ಒಳ್ಳೇದು ಅಂದ್ಬಿಟ್ಟು ಅದೊಂದು ಸ್ಪೂನು ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ. ಮಿಕ್ಸಿಂಗ್ ಬೌಲಿಗೆ ಈರುಳ್ಳಿ ಹಾಕೊಂಡು ಅದಕ್ಕೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡೋಣ. ಅವಾಗ ಉಪ್ಪು ಬಿಡುತ್ತೆ, ನೀರು ಬಿಡುತ್ತೆ ನೋಡಿ. ಇವಾಗ ಉಪ್ಪು ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈ 3 ಮಸಾಲೆಗಳನ್ನ ಹಾಕೊಳ್ತೀನಿ ನೋಡಿ. ಅರಿಶಿನ, ಖಾರದ ಪುಡಿ, ಮತ್ತೆ ಓಂ ಕಾಳು. ಓಕೆ. ಮತ್ತೆ ಇದು ಕರಿಬೇವು ಹಾಕಿ ಬಾ. ಕರಿಬೇವು ಹಾಕ್ತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ದಿಢೀರ್ ಪಕೋಡ ಅಲ್ವಾ? ಎಷ್ಟು ಬೇಗ ಆಗ್ಬಿಡುತ್ತೆ ಅಂದರೆ ಇದು ಕ್ರಿಸ್ಪಿನೂ ಬರುತ್ತೆ, ಜೊತೆಗೆ ಬೇಗನೂ ಆಗುತ್ತೆ.
ಚೆನ್ನಾಗಿ ಮೆತ್ಕೊಂಡಿದ್ದೀನಿ. ಹ್ಮ್ ನೀರು ಬೇಕು. ಯಾರಾದ್ರೂ ಗೆಸ್ಟ್ ಬಂದಾಗೂ ಇವಾಗ ಎಷ್ಟು ನೀರು ಬೇಕಾಗುತ್ತೆ? ಒಂದು 10-15 ಮಿನಿಟ್ಸ್ ಅಲ್ಲಿ ಮಾಡ್ಕೊಬಹುದು ಇದು. ಹೌದು, ಬೇಗ ಆಗ್ಬಿಡುತ್ತೆ. ಸೊ ಅವಶ್ಯಕತೆ ಇದ್ರೆ ನೋಡ್ಕೊಂಡು ನೀರು ಹಾಕೊಳ್ಳೋದು. ನೀರು ಬೇಕು. ಓಕೆ. ಎಲ್ಲ ಆದಷ್ಟು ಮನೆಯಲ್ಲೇ ಅಡಿಗೆ ಮಾಡ್ಕೊಳ್ಳಿ. ಎಲ್ಲ ಹೆಲ್ತಿ ಫುಡ್ ಮಾಡ್ಕೊಂಡು ಮನೇಲೆ ತಿನ್ನಿ. ಯಾಕಂದ್ರೆ ಹೋಟ್ಲಲ್ಲೆಲ್ಲ ಆರ್ಡರ್ ಮಾಡಿದ್ರೆ ಅದ್ ಬರೋದೇ ಒಂದು 1/2 an hour ಆಗುತ್ತೆ. ಅದ್ರ ಬದಲು ಒಂದು 15 ಮಿನಿಟ್ಸ್ ಅಲ್ಲಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂತೀವಿ. ಮತ್ತೆ ಹೆಲ್ದಿ ಕೂಡ. ಅವರೆಲ್ಲ ಎಣ್ಣೆ ಕರ್ದಿರೋದೆಲ್ಲ ಇಟ್ಕೊಂಡು ರಿಪೀಟೆಡ್ಲಿ ಹೊಡಿತಾ ಇರ್ತಾರೆ. ಹೌದು. ನಾವು ಮನೇಲಾದ್ರೆ ಫ್ರೆಶ್ ಆಗಿ ಸ್ವಲ್ಪನೇ ಎಣ್ಣೆ ಹಾಕೊಂಡು ಎಷ್ಟು ಬೇಕು ಅಷ್ಟು ಮಾಡ್ಕೊಂಡ್ರೆ ಮಕ್ಕಳಿಗೂ ಕೆಮ್ಮು, ನೆಗಡಿ, ಶೀತ ಎಲ್ಲ ಆಗಲ್ಲ, ಕೊಲೆಸ್ಟ್ರಾಲು ಆಗಲ್ಲ. ಯಾರು ಗೆಸ್ ಮಾಡ್ತೀರಾ? ಶ್ರುತಿ ನಾವೊಂದು ಸಲಾಡ್ ಮಾಡಿದ್ದೀನಿ, ಅದಕ್ಕೆ ನಿಂಬೆಹಣ್ಣು ಹಾಕಿಲ್ಲ. ಶ್ರುತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೂಪರ್. ಸೊ ಸರು, ಈಗ ನಾವ್ ಯಾವ ಎಣ್ಣೆ ಬಳಸ್ತಾ ಇದೀವಿ ಗೊತ್ತಾ? ಹೇಳಿ. ಒಳ್ಳೆ ಕ್ರಿಸ್ಪಿ ಬೋಂಡ ಮಾಡೋದಕ್ಕೆ ಫಸ್ಟ್ ಲವ್ ಕಡ್ಲೆಕಾಯಿ ಎಣ್ಣೆ. ನಮ್ಮ ಮನೇಲಿ ಯಾವಾಗಲೂ ಲವ್ ಜಾಸ್ತಿ ಇರಬೇಕು ಅಂತ ಅಂದ್ರೆ ಫಸ್ಟ್ ಲವ್ ಬಳಸೋ ಆಯಿಲ್ ತಗೊಂಡು ಇದನ್ನೇ ನಾವು ಬಳಸೋದು. ಫಸ್ಟ್ ಲವ್ ಕಡ್ಲೆಕಾಯಿ ಎಣ್ಣೆ ಅಂದ್ರೆ ಇದು ಗಾಣದ ಎಣ್ಣೆ. ಆದಷ್ಟು ಪ್ರತಿಯೊಬ್ಬರು ಗಾಣದ ಎಣ್ಣೆನೇ ಬಳಸಿ. ಪ್ಯಾಕೆಟ್ ಎಣ್ಣೆನ ಕಮ್ಮಿ. ಫಸ್ಟ್ ಲವ್ ಕೊಬ್ಬರಿ ಎಣ್ಣೆ, ಆಮೇಲೆ ಸಾಸಿವೆ ಎಣ್ಣೆ, ಎಲ್ಲ ಕೊಬ್ಬರಿ ಎಣ್ಣೆ, ಫ್ರೆಶ್ ಆಗಿ ಎಲ್ಲ ಮನೆಯಲ್ಲೇ ಅಡಿಗೆ ಮಾಡ್ಕೊಳ್ಳಿ. Sunflower ಎಣ್ಣೆನೇ ಯೂಸ್ ಮಾಡಿ, ಹೆಲ್ತ್ ಒಳ್ಳೇದು. ಫಸ್ಟ್ ಲವೇ ಯೂಸ್ ಮಾಡಿ. ಸೂರ್ಯಕಾಂತಿ ನಿಮ್ಮ ಮನೇಲಿ ಯಾವಾಗಲೂ ಲವ್ ಜಾಸ್ತಿ ಆಗ್ತಾ ಇರುತ್ತೆ. ಅದರ ಅರ್ಧ ನೀನು ಹಾಕೋಬೇಕು. ನೀನು ಒಟ್ನಲ್ಲಿ ಮೇಕಪ್ ಆಗಿ ಯಾರು ನೋಡ್ತಾರೆ ನಿನ್ನ? ಈಗ ನಾವು ಬೋರ್ ಆಗಿದ್ದೀವಿ ನೋಡಿ, ನಿನ್ನ ನೋಡಿ ಫ್ರೈ ಆಗಿದೆ. ಓಕೆ, ಇವಾಗ ಇದನ್ನ ಎತ್ಕೊಳ್ಳೋಣ. ಸಾಕು. ಬಾನು ಅಂಡ್ ಸರು ಇಬ್ರು ಸೇರ್ಕೊಂಡು ಬಿಸಿ ಬಿಸಿ ಪಕೋಡ ನನಗೆ ಮಾಡ್ಕೊಟ್ಟಿದ್ದಾರೆ. ಬನ್ನಿ ಶ್ರುತಿ, ನೋಡಿ ಟೇಸ್ಟ್ ಮಾಡಿ. ಫಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ತಗೊಳ್ಳಿ ಶ್ರುತಿ. ಇದಕ್ಕೆ ಗ್ರೀನ್ ಚಟ್ನಿ, ಎಣ್ಣೆ ಇದೆ. ನೀನು ಟೇಸ್ಟ್ ಮಾಡೋಣಪ್ಪ. ಹಾ ತಿನ್ನು ಜಾಜಿ. ಹೆಂಗಿದೆ ಜಾಜಿ? ಅಲ್ಲೇ ವಿಡಿಯೋ ಹೆಂಗಿದೆ? ವಾವ್, ಏನಪ್ಪ ಸರು? ಈರುಳ್ಳಿ ಕಟ್ ಮಾಡೋ ಚಟ್ನಿ ಇದೆ. ನೀವು ಟೇಸ್ಟ್ ಮಾಡಿ. ನಾನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ ಚೆನ್ನಾಗಿದೆ. ದಿಢೀರ್ ಪಕೋಡ ಸಡನ್ ಆಗಿ ಬಂದ್ರು ಅಂತ ಸಡನ್ ಆಗಿ ಪಕೋಡ ನಾವೇ ಮಾತಾಡ್ಕೊಂಡು ಮಾಡಿದೀವಿ. ಸರು ಚೆನ್ನಾಗಿದೆ. ನಾನು ಅದೇ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾವು ಯಾವುದು ಪ್ಲಾನ್ ಮಾಡ್ಕೊಂಡು ಮಾಡಲ್ಲ. ಆ ಟೈಮಿಗೆ ಮೂಮೆಂಟಿಗೆ ಏನು ಬರುತ್ತೋ ಅದು ವಿಡಿಯೋದಲ್ಲಿ ಬರುತ್ತೆ ಅಷ್ಟೇ ಅಲ್ವಾ? ಇರುತ್ತೆ ಏನಂತ ಇದಕ್ಕೆ ದಾವತ್ತು ಯಾವಾಗಲೂ ಯಾರಾದ್ರೂ ಒಬ್ರು ಮನೇಲಂತೂ 100% ಚೆನ್ನಾಗಿದೆ. ರೈಸು ಸ್ಮೂತೇನಾ ಈಗ? ಮೆನು ಹೇಳ್ತೀನಿ ಬನ್ನಿ. ಹೇಳಿ. ಸಾಂಬಾರು ಸ್ವಲ್ಪ ಮನೆಯೋ, ಮುದ್ದೆ ಸ್ವಲ್ಪ ಮನೆಯೋ, ಓಕೆ. ಸಲಾಡು ಬಾನು ಪ್ರೋಟೀನ್ ಸಲಾಡು, ರೈಸು ಪಕೋಡ ನಮ್ಮನೇಲೆ ಇವರಿಬ್ರು ಮಾಡಿದ್ರು. ಶ್ರುತಿದು ಊಟಕ್ಕೆ ಬಂದಿದೆ. ಶ್ರುತಿ ಟೇಸ್ಟ್ ನೋಡೋದಕ್ಕೆ ಗೆಸ್ಟ್ ಅಲ್ಲಪ್ಪ, ನನ್ ಗೆಸ್ಟ್ ಎಲ್ಲ ಬಿಡಿ. ಹೀರಿಗೆ ಮಾಡಿಲ್ಲ, ಊಟಕ್ಕೆ ಬಾರೆ. ಊಟಕ್ಕೆ ಬಾರೋದ್ ಕರೆದು ನನ್ನ ತಪ್ಪ ಮಾಡ್ತಾರ ಅಷ್ಟೇ, ಇನ್ನೇನಿಲ್ಲ. ಸರು ಅಂತೂ ಇಂತೂ ಮುಗಿಸಿದ್ರಪ್ಪ ಪಕೋಡನ. ಆಫ್ ಮಾಡಿ ಇವಾಗ. ಪಟ್ ಪಟ್ ಇಲ್ಲಿ ಕೂತ್ಕೊಂಡು ಹೋಗ್ತೀವಿ, ಅದನ್ನ ಆಫ್ ಮಾಡಿ. ಕಪ್ಪು ಹಾಕ್ಲಾ ಸಾಂಬಾರು? ಇಲ್ಲಿ ಲೇ ಅವಳು ಬಟ್ಟೆ ಇಲ್ಲ ಲೇ, ನಿಮ್ಮಮ್ಮ ಲೈಟ್ ಹಾಕಿ ಇದನ್ನ. ಇವಾಗ ಮಾಡಿ. ಅಲ್ಲ ತರಕಾರಿನೇ ಇದೆಯಾ? ಸಾಲುತ್ತಾ? ನೀವು ತರಕಾರಿ ಕಮ್ಮಿ ಮಾಡಿ ಸ್ವಲ್ಪ ನೀರು. ಪ್ಲೇನ್ ನೆಕ್ಸ್ಟ್ ಸಾಂಗ್. ಯಾಕೆ ಅಲೆಯೋ ಅಲೆ ಅಲ್ಲ ಇದು ಇಟ್ಕೊಳ್ಳೋದಕ್ಕೆ ಯಾಕಂದ್ರೆ ಇದೆಲ್ಲ ಮಿಕ್ಸ್ ಆಗುತ್ತೆ. ಇವಾಗ ನೆನಪಾಯ್ತು, ಹೋಗ್ಬೇಕು ಊಟ ಮಾಡಿ. ಗ್ಯಾಸ್ಟ್ರಿಕ್ ಕೊಟ್ಟಿದ್ದಾರಾ? ಅದು ಇದು ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ. ಉಪ್ಪಿನಕಾಯಿ ಯಾಕೆ ಹಾಕ್ಲಿ? ಬೆಳ್ಳುಳ್ಳಿ ಅದು
ಇದು ಮನೆದಾ ನೀವೇ ಹಾಕಿದ್ದ ಅಮ್ಮನ ಕೈ ರುಚಿ ಯಾರ್ಯಾರು ಎಲ್ಲೆಲ್ಲಿ ಗುಣ ಇರುತ್ತಲ್ವ ತಿನ್ನೋದು. ಸರ್ ನಿಮ್ಗೆ ಬಾಯ ನೀರು ಬರ್ತಾ ಇದೆಯಪ್ಪ. ಬಿಸಿ ನೋಡ್ತಾ ಇದ್ರೆ ಊಟ ಮಾಡ್ತೇನೆ. ಇನ್ನೇನ್ ಮಾಡ್ತೀಯ ಮತ್ತೆ? ಅಷ್ಟೇ ಸಾಗಿಸಿ ಆಮೇಲೆ ರೈಸ್ ಇನ್ನಾಗೆ ರೈಸ್ ಜಾಸ್ತಿ ಮುದ್ದೆ ಹೇಗೆ ಅನ್ಕೋತು ಇದು ಮುದ್ದೆ ಇಷ್ಟು ತಿನ್ಬಿಟ್ರೆ ಒಂದು ಕೆಲಸ ಮಾಡಿ, ಕಾಫಿ ತೆಗೆದಿಟ್ಬಿಟ್ಟು ಪಕೋಡ ಇಲ್ಲಿ ಮಳೆ ಬರ್ತಿದ್ಯಾ? ಸಿಕ್ಕಾಪಟ್ಟೆ ಡೋರ್ ತೆಗೆಯಿಲ್ಲ ನಾವು. ಬಿರುಗಾಳಿ ಡೋರ್ ತೆಗೆದ್ರೆ ನಾವೇ ಕೂತ್ಕೊಂಡು ನಾವ್ ಅದಕ್ಕೆ ಮನೆ ಹೊರಗಡೆ ಡೆಕೋರೇಷನ್ ಏನು ಮಾಡಿಲ್ಲ. ಕಿತ್ಕೊಂಡು ಆ ಕಡೆ ಹೋಗ್ತವೆ. ನಾನು ಎಣ್ಣೆ ರೊಂಬನೇ ಬಿಡಿಸಿದೆ. ಒಂದ್ ನಿಮಿಷನೂ ಇರಲ್ಲ. ಅಪಾರ್ಟ್ಮೆಂಟ್ ಮಾತ್ರ ಬಂದ ಗಾಳಿ. ಅದೇ ನೀವು ಕಾಯಿ ರುಬ್ಬ ಹಾಕಿದ್ದೀರಾ ಸಾರಿಗೆ? ಕಾಯಿ ಟೊಮೆಟೊ ಬಂದಿರಿ ನಮ್ಮ ಅಮ್ಮ ಮಾಡೋದು ಹಿಂಗೆ. ಕ್ಯಾರೆಟ್ ಹಾಕಲ್ಲ ನಮ್ಮಮ್ಮ. ನನ್ ಪುಣೆ ಅದು ಆನ್ ಇದೆ, ಇದೆಲ್ಲ ಬರುತ್ತೆ. ಹಾ ಮಳೆ ಬಂದಾಗ ಮಳೆ ಇವೆಲ್ಲ ಕಟ್ ಮಾಡ್ತಾರೆ. ಇಲ್ಲ. ಮಳೆ ಬಂದ್ಬಿಟ್ಟಿದೆ. ಅಯ್ಯೋ ಕಾವ್ಯ ಎಲ್ಲ ಹಾಕ್ಬಿಟ್ಟಿದೆ. ನೀವು ಅದು ಮಳೆ ಬರ್ತದೆ, ಕ್ರಿಸ್ಪಿ ಪಕೋಡೆ ತಿಂತಾರೆ. ಅದೆಲ್ಲ ಮಾತಾಡಿದ್ವಿ. ನೀವ್ ಈ ಲೋಕದಲ್ಲೇ ಇಲ್ಲ, ನೀವು ಅದಕ್ಕೆ ಹೇಳ್ತಾರೆ. ಪಾಪ ಅವ್ರಿಗೆ 3 ಗಂಟೆಗೆ ಆಗೋಗಿದೆ. ಟೈಮ್ ಕೂತ್ಕೊಂಡಿದ್ವಿ. ಪಕೋಡ ಹಾಕ್ತಾರೆ ಅವತ್ತು 2:15 ಕೂತಿದ್ವಿ ಇಬ್ರು. ಹೌದು, ಬಿರಿಯಾನಿ ಆಗಿತ್ತು 2:30. ಹೋಗ್ಬೇಕು ಪಾಪ ಪೀಸ್ ಬರ್ಲಿಲ್ಲ ನಿಂಗೆ ತೆಗಿಯಕ್ಕೆ. ಪಾಪ ಹಂಗೆ ಬಂದು ಸಾಕು ಹಾಕೊಟ್ರಿ. ರಾತ್ರಿ ತಿಂಡಿ ಚೆನ್ನಾಗಿ ಅನಿಸ್ತಾ, ಮಧ್ಯಾಹ್ನ ತಿಂಡಿ ರುಚಿ ಫ್ರೈ ಮಾಡ್ಕೊಂಡ್ಬಿಟ್ರಾ? ಹಾಕಿದ್ದೆ ಆಯ್ತು. ಆಮೇಲೆ ಮ್ಯಾರಿನೇಟ್ ಮಾಡಿ ಬೇಯಿಸ್ಕೊಬಿಟ್ಟು ಗ್ರೇವಿ ಮಾಡಿದ್ದೆ. ಖಾರ ಉಪ್ಪು ಎಲ್ಲ ಜಾಸ್ತಿ ಇತ್ತು. ಮ್ಯಾರಿನೇಟ್ ಮಾಡಿ ಸ್ವಲ್ಪ ಆಯಿಲ್ ಹಾಕ್ಬಿಡ್ತೀನಿ. ನನಗೆ ಮಧ್ಯಾಹ್ನ ಇಷ್ಟ ಆಯ್ತು. ಹೌದಲ್ಲ, ಚೆನ್ನಾಗಿ ಬಿಸಿ ಬಿಸಿ ಬಿಟ್ಟು ಅದ್ರ ಮೇಲೆ ಸ್ವಲ್ಪ 5 ಮಿನಿಟ್ಸ್ ಇದು ಮಾಡ್ಕೊಂಡು ಆಮೇಲೆ ರೈಸ್ ಎಲ್ಲ ಬಸ್ಬಿಟ್ಟು ಹಾಕ್ಬಿಡ್ತೀನಿ. ಬರೀ ಸಾಂಬಾರ್ ಇದು ಪೀಸ್ ಎಲ್ಲ ಹಂಗೆ ಇದಾವೆ. ಥೈರಾಯ್ಡ್ ಇರೋರು ತಿನ್ನಂಗಿಲ್ಲ. ತಿನ್ನಂಗಿಲ್ವಾ? ಇದು ಕೋಸಿನ ಜಾತಿ ಯಾವುದು ತಿನ್ನಲ್ಲ. ನಾನು ತಿಂತಾರೆ. ಹಂಗೆ ಹೇಳ್ತಾರೆ ನಮ್ಮ ಮನೆಯವ್ರು ಹೇಳೋದು, ಯಾವ್ದು ಜಾಸ್ತಿ ಇದ್ರೆ ಅಮೃತನೂ ವಿಷ, ಕಮ್ಮಿ ತಿಂದರೆ ವಿಷನೂ ಒಳ್ಳೆಯದು. ಅದಂತೂ ನಿಜ.